ಇದು ಸಹಬಾಳ್ವೆ ಸಂಸ್ಥೆ ಅಂತ. ಅದರ ಫೌಂಡರ್ ಕಮ್ ಪ್ರೆಸಿಡೆಂಟ್ ನಾನು ರಾಘವೇಂದ್ರ ಪ್ರಸಾದ್ ಅಂತ. ಇದು ಮುಖ್ಯವಾಗಿ ನಾನು ಹುಟ್ಟಕ್ಕೆ ಕಾರಣ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಗ್ರಾಮೀಣ ಪ್ರತಿಭೆಗೆ ಇನ್ನಷ್ಟು ಒತ್ತು ಕೊಟ್ಟು ಸರ್ಕಾರಿ ಶಾಲೆ ಮಕ್ಕಳಿಗೆ ಪಠ್ಯೇತರ ಮತ್ತು ಪಠ್ಯ ಎರಡು ಕಾಂಬಿನೇಷನಿಂದ ಅವ್ರ ಮೌಲ್ಯಗಳನ್ನು ಬೆಳೆಸಿ ಅವ್ರನ್ನ ಒಂದು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅಂತ ಈ ಸಂಸ್ಥೆಯನ್ನು ಹುಟ್ಟಾಕಿತ್ತು. ಮೊಟ್ಟ ಮೊದಲನೇದಾಗಿ 2016ರಲ್ಲಿ ಬೀದರ್ನಲ್ಲಿ ಇರ್ತಕ್ಕಂಥ ನಿರ್ಣಾ ಗ್ರಾಮದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅಲ್ಲಿ 10ನೇ ತರಗತಿ ಮಕ್ಕಳಿಗೆ ಸಮ್ಮರ್ ಶಿಬಿರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ತದನಂತರ 5ನೇ ಕ್ಲಾಸ್ ಮಕ್ಕಳು ಕೂಡ ಮಾಡಿದ್ವಿ. ಅದಾದಮೇಲೆ 2ನೇ ಪ್ರಾಂತ್ಯ ನಮ್ಮದೇ ಆಗಿರ್ತಕ್ಕಂಥ ಒಂದು ಆಶ್ರಮ ಅಂತ ಹೇಳಿದ್ರೆ ಇದು ಸಹಬಾಳ್ವೆ ಈ ದೊಡ್ಡದಾಲವಾಡದಲ್ಲಿ ಮಾಡ್ತಾ ಇದ್ದೀವಿ. ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ಗ್ರಾಮೀಣ ಮಕ್ಕಳಿಗೆ ಉತ್ತೇಜನ ಕೊಟ್ಟು ಅವ್ರನ್ನ ಪ್ರತಿಭಾವಂತರನ್ನಾಗಿ ಮಾಡೋದ್ರ ಜೊತೆಗೆ ಮೌಲ್ಯವನ್ನು ಕೂಡ ಬೆಳೆಸಬೇಕು. ಈ ದೇಶದ ಮುಂದಿನ ಅವರು ಒಂದು ಬೆನ್ನೆಲುಬಾಗಬೇಕು ಮೌಲ್ಯದ ಜೊತೆಗೆ. ಆದ್ದರಿಂದ ಪಠ್ಯ ಮತ್ತು ಪಠ್ಯೇತರ ಮೌಲ್ಯಾಧಾರಿತ ಶಿಕ್ಷಣ ಇದರ ಮುಖ್ಯ ಗುರಿ. ನಿಮ್ಮ ಜೊತೆಗೆ ಬೇರೆ ಇತರ ಸಂಸ್ಥೆಗಳನ್ನು ಕೈ ಜೋಡಿಸ್ತೀವಿ ಸರ್? ಈಗ ಏನಪ್ಪ ಅಂದರೆ ನಮ್ಮದು ಯಾವುದೇ ಸರ್ಕಾರಿ ಅಥವಾ ಬೇರೆ ಸಂಸ್ಥೆಗಳಿಂದ ಸಹಾಯ ತಗೋತಾ ಇಲ್ಲ. ನಾನು ಮತ್ತು ನನ್ನ ಸ್ನೇಹಿತರು ಸೇರಿ ಹಲವಾರು ಈ ಒಂದು ಸಂಸ್ಥೆನ ಒಟ್ಟಿಗೆ ಮುಂದೂಡಿಸ್ತಾ ಇದ್ದೀವಿ. ಈ ಬಿಲ್ಡಿಂಗ್ ಕೂಡ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡಿದ್ದೀವಿ. ಸುಮಾರು ಅಪ್ರಾಕ್ಸಿಮೇಟ್ಲಿ ಒಂದು 15 ಜನ ನಾವು ಈ ಸಂಸ್ಥೆಯಲ್ಲಿ ಇದ್ದೀವಿ. ಟ್ರಸ್ಟಿಗಳಾಗಿ ಮುಖ್ಯವಾಗಿ ಇಬ್ಬರು ಮುಖ್ಯವಾಗಿದ್ದಾರೆ, ಇನ್ನಿಬ್ಬರು ಕೂಡ ಇದ್ದಾರೆ. ಅದರಲ್ಲಿ ನನ್ನ ಜೊತೆಗೆ ಸುನೀಲ್ ಕುಮಾರ್ ಅಂತ ಮುಖ್ಯವಾಗಿ ಕೈ ಜೋಡಿಸಿದ್ದಾರೆ ಟ್ರಸ್ಟಿಗಳಾಗಿ. ಆಮೇಲೆ ವಿ ಬಾಲಸುಬ್ರಹ್ಮಣ್ಯಂ ಅಂತ ಅವರು ಕೂಡ ನನ್ನ ಸ್ನೇಹಿತರಾಗಿ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನು ಅನೇಕರು ಸಹಾಯ ಮಾಡಿದ್ದಾರೆ. ಇಲ್ಲಿ ಒಂದು ಎಷ್ಟು ಖರ್ಚು ಬರುತ್ತೆ ಸರ್ ಇಷ್ಟೊತ್ತಿಗೆ ಒಂದು ನಿಮಗೆ ಅಂದಾಜು? ಈ ಬಿಲ್ಡಿಂಗ್ ಎಲ್ಲ ಸೇರಿ ಹತ್ತತ್ರ ಒಂದು 20 ಲಕ್ಷ ಆಗಿದೆ. ಮುಂದೆ ಇದು ವಿಸ್ತಾರ ಮಾಡಬೇಕಂದ್ರೆ ಇಲ್ಲೇ ಒಂದು ಏನಾದರೂ ಬೇರೆ ಬೇರೆ ಕಡೆ ವಿಸ್ತಾರ ಮಾಡಬೇಕು ಅಂತ ನಿಮ್ಮ ಈ ಭಾಗದಲ್ಲಿ ಎಸ್ಪೆಷಲಿ ಗಡಿ ಭಾಗದಲ್ಲಿ ವಿಸ್ತಾರ ಮಾಡಬೇಕು. ಆದಷ್ಟು ಇದನ್ನು ಹಲವಾರು ಮಕ್ಕಳಿಗೆ, ಸರ್ಕಾರಿ ಶಾಲೆ ಮತ್ತು ಬಡ ಮಕ್ಕಳು ಯಾರಿಗೆ ಸೌಲಭ್ಯದಿಂದ ವಂಚಿತರಾಗಿದ್ದಾರೋ ಅಂಥ ಮಕ್ಕಳಿಗೆ ಪ್ರಥಮವಾಗಿ ಆದ್ಯತೆ.